ಪ್ರಿಯ ಜನರೇ, ಬನ್ನಿ ಪ್ರಿಯ ಜನರೇ, ಇದನ್ನ ಮೊದಲ ಬಲಿಯಂತೆ, ಇದನ್ನ ಏಕ ಬಲಿಯಂತೆ, ಇದನ್ನ ಅಂತ್ಯ ಬಲಿಯಂತೆ ಯೇಸುವಲಿ ಅರ್ಪಿಸುವ, ಇದನ್ನ ಮೊದಲ ಬಲಿಯಂತೆ, ಇದನ್ನ ಏಕ ಬಲಿಯಂತೆ, ಇದನ್ನ ಅಂತ್ಯ ಬಲಿಯಂತೆ ಯೇಸುವಲಿ ಅರ್ಪಿಸುವ. ಮಹೋತ್ಸವ ದಿನದಂದು ರೊಟ್ಟಿಯ ಮುರಿದು ಕೊಟ್ಟಂತೆ, ಇಂದಿ ಪಾವನ ಪೀಠದಲ್ಲಿ ರಕ್ತ ಶರೀರವ ಕೊಡುವಾಗ, ನನ್ನಲ್ಲಿ ನಾನಿಂದೇಸುವಲಿ ಒಂದಾಗಿ ಸೇರುವೆವು. ಕರ್ತನ ಬಲಿ ಪೂಜೆಯನ್ನು ಅರ್ಪಿಸಿ ನಿಮಗೆ ಪ್ರಾರ್ಥನೆ ಮಾಡೋಣ. ನಾವೀಗ ಹಾಡಿದಂತೆ ಇದು ನನ್ನ ಮೊದಲನೇ ಬಲಿಪೂಜೆಯಂತೆ ಹಾಗೂ ನನ್ನ ಕೊನೆಯ ಬಲಿಪೂಜೆಯಂತೆ. ಈ ಒಂದು ಸಂದರ್ಭ ಬಲಿಪೂಜೆ ಅರ್ಪಿಸಲು ದೇವರು ನಮಗೆ ಕೊಟ್ಟಿದ್ದಾರೆ. ಬೇರೊಂದು ಸಂದರ್ಭ ನಮಗೆ ದೊರೆಯುತ್ತದೋ ನಮಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಕೊಟ್ಟ ಈ ಒಂದು ಅವಕಾಶ, ಯೇಸುವಿಗೆ ಬಲಿ ಅರ್ಪಣೆ ಮಾಡಿ ನಮ್ಮ ಕಾಣಿಕೆಗಳನ್ನು ಯೇಸುವಿನ ಸನ್ನಿಧಿಯಲ್ಲಿ ಸಮರ್ಪಿಸಿ ಯೇಸುವಿನ ಶರೀರ ರಕ್ತಗಳನ್ನು ಸ್ವೀಕರಿಸಿ ನಿತ್ಯ ಜೀವಕ್ಕೆ ನಾವು ಪಾಲುಗಾರರಾಗುತ್ತೇವೆ. ಕರ್ತರ ಬಲಿಪೀಠದ ಮುಂದೆ ನಿಲ್ಲುವಾಗ, ಕರ್ತರೇ ನಾನು ಪಾಪಿ ಅಂತ ವಿನಯದಿಂದ ತಾಳ್ಮೆಯಿಂದ ಯೇಸುವಿನ ಮುಂದೆ ಇರೋಣ. ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿಯಂತೆ ಪ್ರಾರ್ಥನೆ ಮಾಡೋಣ. ಬಲಿಪೂಜೆಗಾಗಿ ನಮ್ಮ ಕಾವಲು ದೂತರು ನಮ್ಮೊಂದಿಗಿದ್ದಾರೆ. ಅವರಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥಿಸೋಣ. ಸಂತ ಮರಿಯಮ್ಮನವರು ನಮ್ಮೊಡನಿದ್ದಾರೆ. ಅವರಲ್ಲೂ ನಮಗೆ ಮಧ್ಯಸ್ಥಿಕೆ ಪ್ರಾರ್ಥಿಸೋಣ. ಈ ಬಲಿಪೂಜೆಯನ್ನು ಪೂರ್ಣ ಪ್ರೀತಿಯಿಂದ, ದೃಢವಾದ ನಂಬಿಕೆಯಿಂದ, ಏಕಾಗ್ರತೆಯಿಂದ, ಶ್ರದ್ಧೆಯಿಂದಲೂ ಭಕ್ತಿಯಿಂದಲೂ ಅರ್ಪಿಸಲು ಸಹಾಯ ಮಾಡಿ ಅಂತ ಸಕಲ ಸಂತರನ್ನು ಪ್ರಾರ್ಥಿಸಿಕೊಂಡು ಈ ಬಲಿಪೂಜೆಯನ್ನು ಆರಂಭಿಸೋಣ. ಮಹೋತ್ಸವ ಸಂದೇಶ, ಯೇಸು ನೀಡಿದ ಆದೇಶ ಪಾಲಿಸಿ ಎಲ್ಲರೂ ಸೇರೋಣ, ಬಲಿಪೂಜಾರ್ಪಣೆ ಮಾಡೋಣ. ರಚಿಸೋಣ, ಗುರುವಿನ ಪ್ರೀತಿಯಲ್ಲಿ
ಆದೇಶ ಪಾಲಿಸಿ ಎಲ್ಲರೂ ಸೇರೋಣ ಬಲಿ ಪೂಜಾರ್ಪಣೆ ಮಾಡೋಣ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಪರಲೋಕದಲ್ಲಿರುವ ಪಿತದೇವರೇ ಪರಿಪೂಜ್ಯವಾಗಲಿ ನಿಮ್ಮ ನಾಮವು. ಪರಿಪಾಲಕ ನೀವು ಪಾವನ ಪ್ರಭುದೇವನೇ ನೀವು ಪಾವನ. ಪರಲೋಕದಲ್ಲಿರುವ ಪಿತದೇವರೇ ಪರಿಪೂಜ್ಯವಾಗಲಿ ನಿಮ್ಮ ನಾಮವು. ಪರಿಪಾಲಕ ನೀವು ಪಾವನ ಪ್ರಭುದೇವರೇ ನೀವು ಪಾವನ. ಬರಲಿ ನಿಮ್ಮಯ ರಾಜ್ಯವಿಲ್ಲಿ ಆಗಲಿ ಚಿತ್ತವು ಭೂಪರದಲ್ಲಿ. ಅನುದಿನ ಭೋಜನ ನೀಡುತ್ತ ನೀವು ನಮ್ಮನ್ನು ಸಲಹೋ ಹೇ ಪಿತದೇವಾ. ಲೋಕದಲ್ಲಿರುವ ಪಿತದೇವರೇ ಪರಿಪೂಜ್ಯವಾಗಲಿ ನಿಮ್ಮ ನಾಮವು. ಪರಿಪಾಲಕ ನೀವು ಪಾವನ ಪ್ರಭುದೇವನೇ ನೀವು ಪಾವನ. ಪರರ ತಪ್ಪನ್ನು ಕ್ಷಮಿಸಿದಂತೆ ನಮ್ಮಯ ಪಾಪವ ಕ್ಷಮಿಸು ತಂದೆ. ಶೋಧನೆಯಿಂದ ಬಿಡಿಸಿರಿ ಪ್ರಭುವೆ ಶೋಧಕನಿಂದ ರಕ್ಷಿಸಿ ವಿಭುವೆ. ಲೋಕದಲ್ಲಿರುವ ಪಿತದೇವರೇ ಪರಿಪೂಜ್ಯವಾಗಲಿ ನಿಮ್ಮ ನಾಮವು. ಪರಿಪಾಲಕ ನೀವು ಪಾವನ ಪ್ರಭುದೇವರೇ ನೀವು ಪಾವನ. ಮಹಿಮಯೋ ರಾಜ್ಯ ಪ್ರತಾಪವದು ಮೆರೆಯಲಿ ನಿತ್ಯವು ಯುಗ ಯುಗವೆಲ್ಲ. ಪೂಜಿತ ಪಿತನಿಗೂ ವರಸುತ ಕ್ರಿಸ್ತ ಪೂಜಿತ ಆತ್ಮವು ನಿರುತವು ವಂದನೆ. ಲೋಕದಲ್ಲಿರುವ ಪಿತದೇವರೇ ಪರಿಪೂಜ್ಯವಾಗಲಿ ನಿಮ್ಮ ನಾಮವು. ಪರಿಪಾಲಕ ನೀವು ಪಾವನ ಪ್ರಭು
ನಮ್ಮ ಕರ್ತರಾದ ದೇವರೇ, ನಿಮ್ಮ ಮಹಿಮಾವಿರುದ್ಧ ತ್ರಿತ್ವದ ಆರಾಧ್ಯ ನಾಮಕ್ಕೆ ಇಹ ಪರಗಳಲ್ಲಿ ಸ್ತುತಿ, ಗೌರವ, ಕೃತಜ್ಞತೆಯ ಆರಾಧನೆ ನಿತ್ಯವೂ ಸಲ್ಲಲಿ. ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲವು. ಆಮೆನ್. ಪ್ರಭುವೇ ನಿನ್ನ ಗುಡಾರದಲ್ಲಿ ವಾಸಿಪನಾರು ಚಿರಕಾಲ. ನಿನ್ನಯ ಪಾವನ ಶಿಖರದಲ್ಲಿ ಯಾರಿಗೆ ಸಿಗುವುದು ವಿಶ್ರಾಂತಿ? ಪಾವನ ಚಿಂತನೆಯೊಂದಿಗೆ ಬಲಿಪೀಠದ ಬಳಿ ಸಾಗಲು ಕರ್ತನೇ ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲು ಸಹಾಯ ನೀಡುವಿ. ಕಲ್ಮಶವಿಲ್ಲದೆ ಬಾಳುವವ, ಕರ್ಮದಿ ಧರ್ಮವ ಪಾಲಿಪವ, ಮಾತಲಿ ವಂಚನೆಯಿಲ್ಲದವ, ಹೃದಯದಿ ಸತ್ಯವ ತುಂಬಿದವ. ವಿನಯನಿಗೆದುರಾಗೆಂದೆಂದು ಕೇಳಲು ಕೊಂಚವು ಬಗೆಯದವ, ಲಂಚವ ಎಂದಿಗೂ ಪಡೆಯದವ, ಒಳಿತಿನಲೇ ನೆಲೆ ನಿಲ್ಲುವವ. ಪಿತನಿಗೂ ಅಂತಯೇ ಆತ್ಮಜಗೂ ಪವಿತ್ರಾತ್ಮರಿಗೂ ಸ್ತುತಿಯೆಂದು ಆದಿಯಲಿದ್ದಂತೆ ಎಂದೆಂದು. ಆಮೇನ್ ಆಮೇನ್ ಅನವರತ. ಅಖಿಲವನೆಮ್ಮಲಗೊಳಿಸುವವ, ಪರಿಪಾವನನು ಸರ್ವೇಶ, ಪಾವನ ಭೂನಿನ ಬಲಿಪೀಠ, ಮನೋಹರವು ಅದು ಮಹನೀಯ. ನನ್ನ ಕರ್ತರಾದ ದೇವರೇ, ನೀವು ದಯಪಾಲಿಸಿರುವ ನೆರವು ಮತ್ತು ಅನುಗ್ರಹಗಳಿಗೆ ಕೃತಜ್ಞತೆ ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ಒಳಿತುಗಳಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ನಾವು ನಿಮ್ಮನ್ನು ನಿರಂತರವಾಗಿ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಏಕೆಂದರೆ ನೀವು ವಿಶ್ವವನ್ನು ಸಮಸ್ತಕ್ಕೂ ಪ್ರಭು ಸೃಷ್ಟಿಕರ್ತರೂ ಆಗಿದ್ದೀರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರಾದ ಸರ್ವೇಶ್ವರ ಸದಾ ಕಾಲವು. ಆಮೆನ್. ಸರ್ವಾಧಿಪನೇ ಕರ್ತನೇ, ನಿನ್ನ ಸ್ತುತಿ ನಾವು ಹಾಡುವೆವು. ಯೇಸು ಕರ್ತನೇ, ವಿನಯದಲ್ಲಿ ನಿನ್ನನ್ನು ನಮಿಸಿ ಹೊಗಳುವೆವು. ಮರ್ತ್ಯಗೆ ನಿತ್ಯ ಮಹೋನ್ನತದ ಉತ್ಥಾನವನ್ನು ನೀಡುತ್ತಲೇ, ಮರ್ತ್ಯಗೆ ನಿತ್ಯ ಮಹೋನ್ನತದ ಉತ್ಥಾನವನ್ನು ನೀಡುತ್ತಲೇ, ಅಕ್ಷಯವಾದ ಆತ್ಮಕ್ಕೆ ನೀಡುವೆ ಉತ್ತಮ ರಕ್ಷಣೆಯ, ಅಕ್ಷಯವಾದ ಆತ್ಮಗೆ ನೀಡುವೆ ಉತ್ತಮ ರಕ್ಷಣೆಯ.
ನನ್ನ ಕರ್ತರೇ, ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುದ್ಧಾನಗೊಳಿಸುವವರು, ಆತ್ಮಗಳನ್ನು ರಕ್ಷಿಸುವವರು, ಜೀವನು ಸದಾ ಪರಿಪಾಲಿಸುವವರು ಆಗಿದ್ದೀರಿ. ನಾವು ಸದಾ ನಮಗೆ ಸ್ತುತಿ ಕೃತಜ್ಞತೆಯ ಆರಾಧನೆಗಳನ್ನು ಅರ್ಪಿಸಲು ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಗಳ ಪ್ರಭುವೇ ಸದಾ ಕಾಲವು. ಆಮೆನ್. ಧ್ವನಿಯನ್ನು ಎತ್ತಿ ಹಾಡೋಣ, ಹಾಡಿರಿ ಇಂದು ಒಂದಾಗಿ ಎಂದೆಂದು ಜೀವಿಸುವ ಸರ್ವೇಶನನು ಭಜಿಸೋಣ. ಪರಿಪಾವನನೇ ಸರ್ವೇಶ, ಪರಿಪಾವನನೇ ಶಕ್ತನೇ, ಪರಿಪಾವನನೇ ಅಮರ್ತ್ಯನೇ, ಕರುಣೆಯ ಸುರಿಸಿ ಅನುಗ್ರಹಿಸಿ. ನಮ್ಮ ಕರ್ತರಾದ ದೇವರೇ, ನಿಮ್ಮ ಜೀವದಾಯಕೋ ದೈವಿಕೋ ಆದ ಸುಮಧುರ ಸಂದೇಶವನ್ನು ಆಲಿಸಿ ಗ್ರಹಿಸಿಕೊಳ್ಳುವಂತೆ ನಮ್ಮ ಜ್ಞಾನವನ್ನು ಬೆಳಗಿಸಿರಿ. ಆ ಮೂಲಕ ನಮ್ಮ ಆತ್ಮ ಶರೀರಗಳಿಗೆ ಉಪಯುಕ್ತವಾದ ಪ್ರೀತಿ, ಭರವಸೆ ಹಾಗೂ ಜೀವೋದ್ಧಾರ ಫಲದಾಯಕವಾಗುವಂತೆಯೂ ಸದಾ ನಾವು ನಿಮ್ಮನ್ನು ಸ್ತುತಿಸುವಂತೆಯೂ ನಿಮ್ಮ ದಯಾನುಗ್ರಹದಿಂದ ನಮಗೆ ಸಹಾಯ ನೀಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲವು. ಆಮೆನ್. ಆಳುವವರಿಗೂ ಅಧಿಕಾರಿಗಳಿಗೂ ಕ್ರಿಸ್ತ ವಿಶ್ವಾಸಿಗಳು ವಿಧೇಯರಾಗಿ ನಡೆದುಕೊಳ್ಳಬೇಕೆಂದು ಜ್ಞಾಪಕಪಡಿಸಿ ಎಲ್ಲ ಸತ್ಕಾರ್ಯಗಳನ್ನು ಕೈಗೊಳ್ಳಲು ಅವರು ಸಿದ್ಧರಿರಬೇಕು. ಅವರು ಯಾರನ್ನೂ ದೂಷಿಸದೆ, ಯಾರೊಡನೆಯೂ ಜಗಳವಾಡದೆ, ಸಾಧು ಗುಣದಿಂದ ಎಲ್ಲರೊಡನೆ ಸೌಜನ್ಯದಿಂದ ನಡೆದುಕೊಳ್ಳಬೇಕು. ಹಿಂದೆ ನಾವು ಅವಿವೇಕಿಗಳು, ಅವಿಧೇಯರು ಆಗಿ ದಾರಿ ತಪ್ಪಿ ಹೋಗಿದ್ದೆವು. ಅನೇಕ ಪ್ರಲೋಭನೆಗಳಿಗೂ ದುರುಚ್ಛೆಗಳಿಗೂ ಗುಲಾಮರಾಗಿದ್ದೆವು. ದುಷ್ಟಶರನ್ನ ಹಾಗೂ ಮತ್ಸರಗಳಲ್ಲಿ ಕಾಲ ಕಳೆಯುತ್ತಾ ಅಸಹ್ಯರು, ಪರಸ್ಪರ ದ್ವೇಷಿಗಳು ಆಗಿದ್ದೆವು. ಹೀಗಿರುವಾಗ ಜಗದ್ರಕ್ಷಕರಾದ ದೇವರ ದಯೆಯು, ಅವರ ಜನಪ್ರೇಮವು ಪ್ರಕಟವಾದವು. ಆಗ ಅವರೇ ನಮ್ಮನ್ನು ಉದ್ಧರಿಸಿದರು. ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ನಮಗೆ ಈ ಉದ್ಧಾರವನ್ನು ತರಲಿಲ್ಲ. ಪುನರ್ಜೀವವನ್ನು ಸೂಚಿಸುವ ಸ್ನಾನ ಹಾಗೂ ನೂತನ ಜೀವವನ್ನು ನೀಡುವ ಪವಿತ್ರಾತ್ಮ ಈ ಮೂಲಕ ಅವರೇ ನಮ್ಮನ್ನು ಕರುಣೆಯಿಂದ ಉದ್ಧಾರ ಮಾಡಿದರು. ಪವಿತ್ರಾತ್ಮರನ್ನು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಾರೆ. ಹೀಗೆ ದೈವಾನುಗ್ರಹದಿಂದ ನಾವು ದೇವರೊಡನೆ ಸತ್ಸಂಬಂಧವನ್ನು ಹೊಂದಿದ್ದೇವೆ. ನಿತ್ಯ ಜೀವದ ಭರವಸೆಯನ್ನು ಪಡೆದು ಈ ಜೀವಕ್ಕೆ ಬಾಧ್ಯಸ್ಥರಾದೆವು. ಇದು ಸತ್ಯವಾದ ಮಾತು. ಹಲ್ಲೆಲೂಯಾ ಹಾಡುವೆ ನಾನು, ಹಲ್ಲೆಲೂಯಾ 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 ಹಾಡುವೆ ನಾನು, ಹಲ್ಲೆಲೂಯಾ ಹಲ್ಲೆಲೂಯಾ. ಇಂದು ನೋಡಿದೆ ನನ್ನಯ ಮನದಿ ಧನ್ಯ ಭಾವವು ನೂತನವಾಗಿ, ರಾಜಾಧೀಶನ ಸನ್ನಿಧಿಯಲ್ಲಿ ಕೀರ್ತನೆ ರೂಪದಿ ಹಾಡುವೆ ನಾನು. ಕವಿಶ್ರೇಷ್ಠನವರ ಲೇಖನಿ ತರದಿ ನನ್ನೀ ನಾಲಗೆ ಹಾಡಿದೆ ಎಂದು, ಪಾವನ ಪಿತಗೂ ಸುತಗೂ ಪಾವನ ಆತ್ಮನಿಗೂ ಸದಾ ಕೀರ್ತನೆ ಸಲ್ಲಲಿ. ಆದಿಯ ನಂತರ ಕಾಲದವರೆಗೂ ಯುಗ ಯುಗವೆಲ್ಲವೂ ಕೀರ್ತನೆ ನಿನಗೆ. ಹಲ್ಲೆಲೂಯಾ ಹಾಡುವೆ ನಾನು, ಹಲ್ಲೆಲೂಯಾ.
ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನ್ ನುಡಿದ ಶುಭ ಸಂದೇಶದಿಂದ ವಾಚನ. ನಮ್ಮ ಕರ್ತರಾದ ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಅಧ್ಯಾಯ 4:31 ವಾಕ್ಯಗಳು. ಈ ಮಧ್ಯೆ ಶಿಷ್ಯರು, ಗುರುದೇವ, ಊಟ ಮಾಡಿ ಎಂದು ಯೇಸುವನ್ನು ಒತ್ತಾಯ ಮಾಡಿದರು. ಆಗ ಯೇಸು, ನಿಮಗೆ ತಿಳಿಯದಂತಹ ಆಹಾರ ನನ್ನಲ್ಲಿದೆ ಎಂದರು. ಶಿಷ್ಯರು, ಯಾರಾದರೂ ಅವರಿಗೆ ತಿನ್ನಲು ತಂದು ಕೊಟ್ಟಿರಬಹುದೇ ಎಂದು ಮಾತನಾಡಿಕೊಂಡರು. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ. ಆತನು ಕೊಟ್ಟ ಕಾರ್ಯಗಳನ್ನು ಪೂರೈಸುವುದೇ ನನಗೆ ತಿಂಡಿ ತೀರ್ಥ. ಇನ್ನು 4 ತಿಂಗಳು ಆದ ಮೇಲೆ ಸುಗ್ಗಿ ಬರುತ್ತದೆ ಎಂದು ನೀವು ಹೇಳುವುದಿಲ್ಲವೇ? ಇಗೋ, ಕಣ್ಣಾಯಿಸಿ ನೋಡಿ, ಬಲಿತು ಕೊಯ್ಲಿಗೆ ಬಂದಿರುವ ಹೊಲಗಳನ್ನು ನೋಡಿ. ಕೊಯ್ದವನು ಈಗಾಗಲೇ ಕೂಲಿಯನ್ನು ಪಡೆಯುತ್ತಾನೆ. ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವವನು ಕೊಯ್ಯುವವನು ಒಟ್ಟಿಗೆ ಸಂತೋಷ ಪಡುತ್ತಾರೆ. ಬಿತ್ತುವವನೊಬ್ಬ, ಕೊಯ್ಯುವವನೊಬ್ಬ ಎಂಬ ನಾಣ್ಣುಡಿ ನಿಜವಾದುದು. ನೀವು ದುಡಿಯದ ಎಡೆಯಲ್ಲಿ ಕೊಯ್ಲು ಮಾಡಲು ನಾನು ನಿಮ್ಮನ್ನು ಕಳುಹಿಸಿದ್ದೇನೆ. ದುಡಿದವರು ಬೇರೆ, ಅವರ ದುಡಿಮೆಯ ಫಲ ಬರುವುದು ನಿಮ್ಮ ಪಾಲಿಗೆ ಎಂದು ಹೇಳಿದರು. ನಮ್ಮ ಕರ್ತರಾದ ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿನ ಸಹೋದರ ಸಹೋದರಿಯರೇ, ನಾವೀಗ ಪ್ರೇಷಿತರ ಕಾಲದಲ್ಲಿ ಇದ್ದೇವೆ. ಒಂದು ಫಲಾಗಮ ಕಾಲದಲ್ಲಿ, ಪ್ರೇಷಿತರ ಕಾಲದಲ್ಲಿ ನಾವು ಇದ್ದು. ಇದರ ಮುಂಚೆ ಪ್ರೇಷಿತರ ಕಾಲ ಅಂತ ನಾವು ಧರ್ಮಸಭೆಯ ಒಂದು ವರ್ಷವನ್ನು ನಾವು ಹೀಗೆ 9 ಆಗಿ ವಿಂಗಡಣೆ ಮಾಡ್ತೇವೆ, ಒಂದೊಂದು ಕಾಲವಾಗಿ. ಅದು ಯೇಸುವಿನ ಜನನದಿಂದ ಮರಣದವರೆಗಿನ ರಕ್ಷಾಕರ ಕಾರ್ಯಗಳನ್ನು ನೆನಪಿಸಲು ಧರ್ಮಸಭೆ ನಮ್ಮದಲ್ಲಿ ಹೀಗೆ ಮಾಡಿದ್ದೇವೆ. ಲ್ಯಾಟಿನಲ್ಲಿ ಎಲ್ಲ ಸಂತರ ಹೆಸರಿನಲ್ಲಿ. ಈಗ ನಮ್ಮದು ಡಿವೈಡ್ ಮಾಡಿರೋದು ದೇವರ ಜನನದಿಂದ ಮರಣ ಉತ್ಥಾನದವರೆಗಿನ ಕಾರ್ಯ, ಸ್ವರ್ಗಾರೋಹಣವರೆಗಿನ ಕಾರ್ಯಗಳನ್ನು ಎಲ್ಲ ಬೇರೆ ಬೇರೆ ಕಾಲವಾಗಿ ವಿಂಗಡಿಸಿ ಆ ಕಾರ್ಯಗಳನ್ನು ನಾವು ಧ್ಯಾನಿಸುತ್ತೇವೆ. ಇದರ ಮುಂಚೆ ಪ್ರೇಷಿತರ ಕಾಲದಲ್ಲಿ ನಾವು ಇದ್ದೆವು. ಯೇಸುವಿನ ಉತ್ಥಾನದ ಕಾಲದಿಂದ ಪ್ರೇಷಿತರ ಕಾಲಕ್ಕೆ. ಆ ಕಾಲದಲ್ಲಿ ನಾವು ನೆನಪಿಸುವುದು ಪ್ರೇಷಿತರು. ಯೇಸುವಿನ ಮರಣದ ಸ್ವರ್ಗಾರೋಹಣ ನಂತರ ಪ್ರೇಷಿತ ಕರ್ತರ 12 ಮಂದಿ ಶಿಷ್ಯರು ಯೇಸುವಿನ ವಾಕ್ಯವನ್ನು ಬಿತ್ತುವುದು, ಎಲ್ಲ ಕಡೆ ಯೇಸುವಿನ ವಾಕ್ಯವನ್ನು ಸಾರುವುದು. ಆ ಒಂದು ಕಾಲ ನಾವು ನೆನಪಿಸ್ತೇವೆ. ನಾವು ಕೂಡ ಯೇಸುವಿನ ಪ್ರೇಷಿತರು, ಯೇಸುವಿನ ಶಿಷ್ಯರು. ನಾವು ಕೂಡ ಈ ಒಂದು ದೊಡ್ಡ ಯೇಸುವಿನ ಈ ಒಂದು ಕಾರ್ಯವನ್ನು ನಾವು ಕೂಡ ಹೊಂದಿದ್ದೇವೆ. ನಾವು ಕೂಡ ಯೇಸುವಿನ ವಾಕ್ಯವನ್ನು ಎಲ್ಲ ಕಡೆ ಸಾರಬೇಕು. ಅದೊಂದೇ. ಈಗ ನಾವು ಫಲಾಗಮ ಕಾಲ ಅಂತ ಹೇಳುವುದು. ಕಳೆದ ಆದಿತ್ಯವಾರದಿಂದ ನಾವು ಫಲಾಗಮ ಕಾಲದಿದ್ದೇವೆ. ಈ ಶಿಷ್ಯರು ಬಿತ್ತಿದ ಬೀಜ ಮೊಳೆತು ಈಗ ಫಲ ಬರಲಿಕ್ಕೆ ಶುರುವಾಯಿತು. ಈಗ ಕೊಯ್ಲಿನ ಸಮಯ ಈಗ. ಆಗ ಕೊಯ್ಯುವುದು, ನಾವು ಫಲವನ್ನು ಕೊಯ್ಯಬೇಕು, ನಾವು ಫಲವನ್ನು ಕೊಡಬೇಕು. ಇದುವೇ ಈ ಕಾಲದಲ್ಲಿ ನಾವು ಚಿಂತಿಸುವ ಒಂದು ಕಾರ್ಯ, ಧ್ಯಾನಿಸುವ ಕಾರ್ಯ. ಅಂದರೆ ಯೇಸುವಿನ ವಾಕ್ಯ ನಮ್ಮಲ್ಲಿ ಬಿತ್ತಿದ್ದಾರೆ ಶಿಷ್ಯರು. ಇನ್ನು ನಾವು ಅದಕ್ಕೆ ಫಲ ಕೊಡಬೇಕು. ನಮ್ಮ ಕರ್ತವ್ಯ ಫಲ ಕೊಡುವುದು. ಅದೇ ಒಳ್ಳೆ ಫಲ, 100% ಫಲವನ್ನು ಕೊಡುವುದೇ ಅತ್ಯಂತ ದೊಡ್ಡ ಕೊಯ್ಲು ಅಂತ ಹೇಳುವುದು, ಒಳ್ಳೆಯ ಕೊಯ್ಲು ಅಂತ ಹೇಳುವುದು. ಆಗ 100% ಫಲವನ್ನು ನಾವು ಕೊಡುವಂತಾಗ ದೇವರ ವಾಕ್ಯ. ಇವತ್ತು ನಿಮ್ಮಲ್ಲಿ ದೇವರ ವಾಕ್ಯ ಬಂದಿದೆ, ಇವತ್ತು ಕೂಡ ಬಂದಿದೆ ಅಲ್ವಾ? ನಾನು ಜೀವ ನೀಡುವ ರೊಟ್ಟಿ ಅಂತ ದೇವರ ವಾಕ್ಯ, ಅದು ನಮ್ಮಲ್ಲಿ ಬಂದಿದೆ. ಇನ್ನು ಅದಕ್ಕೆ ಫಲ ಕೊಡುವುದು ನಮ್ಮ ಕರ್ತವ್ಯ. ನಮ್ಮಲ್ಲಿ ಫಲ ಆಗಬೇಕು. ಇವತ್ತು ಈ ಬಲಿ ಪೂಜೆಯಲ್ಲಿ ಫಲ ಆಗಬೇಕು ಅಲ್ವಾ? ಈ ಬಲಿ ಪೂಜೆಯಿಂದಲೇ ಫಲ ಶುರು ಮಾಡಬೇಕು. ಇವತ್ತಿನ ಅಂದರೆ ನಾವು ಜೀವನದಲ್ಲಿ ಈ ಬಲಿಪೂಜೆ ನಂತರ ನಮ್ಮ ಮನೆಗೆ ಹೋಗಿ ನಾವು ಫಲವನ್ನು ದೇವರಿಗೆ ಕೊಡಬೇಕು. ನಮ್ಮಲ್ಲಿ ಬಿತ್ತಿದ ಯೇಸುವಿನ ವಾಕ್ಯದ ಫಲಗಳು ಹಲವು ರೀತಿಯಲ್ಲಿ ನಮ್ಮ ಮನೆಗಳಲ್ಲಿ, ನಮ್ಮ ಸುತ್ತಮುತ್ತಲಿರುವವರು, ನಮ್ಮೊಂದಿಗೆ ಇರುವವರಿಗೆಲ್ಲ ನಾವು ಕೊಡಬೇಕು. ಯೇಸುವಿನ ವಾಕ್ಯವನ್ನು ಕೊಡಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು, ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕು, ಒಳ್ಳೆಯ ಸತ್ಕಾರ್ಯಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡಿ ಸಹಾಯ ಮಾಡಿ ದೇವರನ್ನು ನೆನಪಿಸಿಕೊಂಡು ಸಹಾಯ ಮಾಡಿ ದೇವರಿಗೆ ಮಹಿಮೆಪಡಿಸುತ್ತಾ ಜೀವಿಸುವುದೇ ಒಳ್ಳೆಯ ಫಲ. ಅದು 100% ಫಲವಾಗಿರ್ತದೆ. ಆದ್ದರಿಂದ ಈ ಒಳ್ಳೆಯ ಫಲವನ್ನು ಇನ್ನು ಲೋಕಕ್ಕೆ ನೀಡಲು ಕರ್ತರು ನಮ್ಮನ್ನು ಸಹಾಯ ಮಾಡಲಿ. ಈ ಬಲಿಪೂಜೆಯಲ್ಲಿ ಅವರು ನಮಗೆ ಸಹಾಯ ಮಾಡಲು ಎಲ್ಲ ಫಲಗಳನ್ನು ಕೊಡಲು. ಅದೇ ರೀತಿ ದೇವರ ಜೀವ ನೀಡುವ ರೊಟ್ಟಿಯಿಂದ ನಾವೆಲ್ಲರೂ ಯೇಸುವಾಗಿ ಇನ್ನೊಂದು
ಯೇಸುವಾಗಿ ಮಾರ್ಪಡಲು ಕರ್ತರು ನಮ್ಮನ್ನು ನಮಗೆ ಸಹಾಯ ನೀಡಲಿ. ಕರ್ತರೇ, ನಮ್ಮ ಮೇಲೆ ದಯೆ ತೋರಿ. 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 ಸಾಕ್ಷಿಗಳಾಗಲು ನಮ್ಮನ್ನು ಕರೆದ ಕರ್ತರೇ, ಧರ್ಮಸಭೆಯೊಂದಿಗೆ ಸೇರಿ ಏಕ ಮನಸ್ಸಿನಿಂದ ಪ್ರೇಷಿತ ಕಾರ್ಯ ನಿರ್ವಹಿಸಲು ನಮಗೆ ನೆರವು ನೀಡಿರಿ. ಉತ್ಸಾಹದಿಂದಲೂ ನಿರ್ಮಲ ಹೃದಯದಿಂದಲೂ ಧರ್ಮಸಭೆಯಲ್ಲಿ ಸೇವೆ ಮಾಡಿ ನಿಮ್ಮನ್ನು ಮಹಿಮೆ ಪಡಿಸಲು ಪ್ರೇಷಿತ ಕ್ಷೇತ್ರಗಳಲ್ಲಿ ನಿರತರಾಗಿರುವ ಎಲ್ಲರನ್ನೂ ಅನುಗ್ರಹಿಸಿರಿ. ಸಮಸ್ತ ಸೃಷ್ಟಿಯ ಪ್ರಭುವೇ ಸದಾ ಕಾಲವು. ಆಮೆನ್. ಕರ್ತರಲ್ಲಿ ನಾನು ದೃಢವಾಗಿ ಶರಣಾದೆ. ಪಾವನ ರಕ್ತ ಶರೀರವನಿಂದು ಅರ್ಪಣೆ ಮಾಡುತ್ತೀರೇ. ಪಾವನ ಸನ್ನಿಧಿ ಸೇರುತ್ತ ನಾವು ಅರ್ಚನೆ ಮಾಡೋಣ, ಅರ್ಚನೆ ಮಾಡೋಣ. ಭಯಭಕ್ತಿಗಳಲ್ಲಿ ದೂತರ ಗಣವು ವಂದನೆ ಸಲ್ಲಿಸಿರೇ. ಶುಭ ಜಯ ಮಂಗಳ ಪಾವನ ದೇವನ ವಂದಿಸಿ ಹಾಡೋಣ, ವಂದಿಸಿ ಹಾಡೋಣ. ಕೀರ್ತನೆ ಸಲ್ಲಲಿ ಪಿತಾತ್ಮಜರಿಗೂ, ವಂದನೆ ಪಾವನ ಆತ್ಮನಿಗೂ. ಕನ್ಯ ಮಾತೆಯ ಸಂತ ಜೋಸೆಫರ ಸ್ಮರಣೆಯ ಮಾಡುವ ಪೂಜೆಯಲಿ ಎಂದಿಗೂ ಸಲ್ಲಲೆ ಕೀರ್ತನೆ ಗಾನವು, ಇಂದಿಗೂ ಎಂದಿಗೂ ಪ್ರತಿದಿನವೂ. ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲು ಈ ಜಗಲಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ,
ದ್ವೇಷಿತ ತಾಮಸರ ಜೊತೆ ಸೇರಿ ಸಂತ ಹುತಾತ್ಮರ ಸ್ಮರಣೆಯ ಮಾಡುವ ಈ ಬಲಿ ಪೂಜೆಯ ವೇಳೆಯಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯಾರಸನು ನಮಗವನು. ಯಾಕೋಬನ ದೇವ ಆಶ್ರಯದಾತನು, ಇರುವನು ನಮ್ಮೊಡನೆಯವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸಿರಿ ನೆನೆಯುವರು. ನೀನೇ ನೀಡುವ ಭರವಸೆಯಲ್ಲಿ ಸರಿಸಮರೆಲ್ಲರು ಜಗದಲ್ಲಿ. ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು. ಪ್ರಾರ್ಥನೆಯೊಡನೆ ಉಪವಾಸವು ಸೇರಿ ಪಾವನ ತ್ರಿತ್ವವ ಭಜಿಸೋಣ. ಸರ್ವಶಕ್ತನೂ ಪಿತನೂ ಆದ ಏಕದೇವರಲ್ಲಿ ನಾವು ವಿಶ್ವಾಸಿಸುತ್ತೇವೆ. ಸಕಲ ದೃಶ್ಯಾದೃಶ್ಯಗಳ ಸೃಷ್ಟಿಕರ್ತರನ್ನು ನಾವು ವಿಶ್ವಾಸಿಸುತ್ತೇವೆ. ದೇವರ ಏಕಮಾತ್ರ ಪುತ್ರರು, ಸಕಲ ಸೃಷ್ಟಿಗಳಿಗೂ ಮೊದಲೇ ಆದಿಜಾತರು, ಎಲ್ಲ ಯುಗಗಳಿಗೂ ಮೊದಲು ಪಿತನಿಂದ ಜನಿಸಿದವರು, ಮೊದಲೇ ಬಡದವನು ಯೇಸು ಕ್ರಿಸ್ತನನ್ನು ನಾವು ವಿಶ್ವಾಸವಾಗಿದ್ದಾರೆ. ಅವರ ಮೂಲಕ ಪ್ರಪಂಚವು ಅವರು ತನ್ನ ಸ್ತುತಿಯನ್ನು ಆಲಾಪಿಸಲು ನಿನಗೆ ಶಕ್ತಿಯ ನೀಯಲಿ. ಆಶೀರ್ವದಿಸಲಿ. ನನ್ನ ಸಹೋದರರೇ, ಈ ಬಲಿಪೂಜೆ ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ನಿಮಗೆ ಶಕ್ತಿ ನೀಡಲಿ. ನಮ್ಮ ಮೇಲೆ ಸಮೃದ್ಧವಾದ ಕೃಪಾವರಗಳಿಗಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಅನಂತ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನವಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಗೌರವ, ಕೃತಜ್ಞತೆ, ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಈಗಲೂ ಯಾವಾಗಲೂ ಸದಾ ಕಾಲವು.
ಆಮೇನ್. ಶಾಂತಿ ನಿಮ್ಮೊಡನಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆ ಇರಲಿ. ಭಕ್ತಿಗಳು ಹೃದಯದಲ್ಲಿ ಪ್ರಾರ್ಥಿಸಿ ಕ್ರಿಸ್ತರ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವೋ ದಿವ್ಯ ಸುತನ ವರ ಪ್ರಸಾದವೋ ಪಾವನಾತ್ಮನ ಆತ್ಮಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಮನ ಮೇಲಕ್ಕೇರಲಿ ಸೇವಕ ಸೇರುವ ಹಾವಹೊಮ್ಮಲಿ ಅಬ್ರಾಹ್ಮನ ದೇವನೇ ಇಸಹಾಕನ ದೇವನೇ ಯಾಕೋಬನ ದೇವನೇ ಆರಾಧ್ಯನು ರಾಜನೇ ನಿನ್ನ ಸನ್ನಿಧಿ ಸೇರಲಿ ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತವೂ ಯಾಗವಿದುವೆ ಯೋಗ್ಯಯುಕ್ತವೂ ಯಾಗವಿದುವೆ ಯೋಗ್ಯಯುಕ್ತವೂ ಯಾಗವಿದುವೆ ಯೋಗ್ಯಯುಕ್ತವೂ ಯಾಗವಿದುವೆ. ಮಹತ್ವಪೂರ್ಣವಾದ ತ್ರಿತುದಾರಾಧ್ಯ ನಾಮವು ಎಲ್ಲ ಧಿರಗಳಿಂದ ಸ್ತುತಿಯನ್ನು ಎಲ್ಲ ನಾಲಿಗೆಗಳಿಂದ ಕೃತಿಯನ್ನು ಎಲ್ಲ ಸೃಷ್ಟಿಗಳಿಂದ ಸ್ತೋತ್ರವನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನೂ ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಅನಂತ ಕೃಪೆಯನ್ನು ಸುರಿಸಿದ್ದೀರಿ. ಸಹಸ್ರಾಸುರ ನಿವಾಸಿಗಳು ಮತ್ತು ಅಸಂಖ್ಯಾತ ದೇವದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವರಾಗಿ ಆರಾಧಿಸುತ್ತಾರೆ. ಅಗ್ನಿಯಂತೆ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಕೀರ್ತನೆಯನ್ನು ಸಲ್ಲಿಸುತ್ತಿವೆ. ಪರಿಶುದ್ಧರು ಆತ್ಮಸ್ವರೂಪಿಗಳು ಆದ ಗರೂಪಿಗಳೊಂದಿಗೂ ಸರಾಫಿಗಳೊಂದಿಗೂ ಸೇರಿ ಒಡೆಯರಾದ ನಮಗೆ ಆರಾಧನೆಯನ್ನು ಸಲ್ಲಿಸುತ್ತಿರುವರು. ಒಂದಾಗಿ ಧ್ವನಿಯೇರಿಸುತ್ತಾ ಸನ್ನಿಧಿ ಸೇರುತ್ತ ಅವರೆಲ್ಲ ಮಹಿಮಾ ಗೀತೆಯ ಹಾಡುವರು ಮಹಿಮಾ ಗೀತೆಯ ಹಾಡುವರು. ದೇವರೇ ಸ್ವರ್ಗ ಮಹತ್ವದಳು ಬಾಳುವೆ ನೀನು ಪಾವನನು ಸತ್ತಾದೀಶನೆ ಪಾವನನು
ಇಹವೂ ಪರವೂ ತುಂಬುತ್ತಿದೆ ನಿನ್ನಯ ಪಾವನ ಮಹಿಮೆಗಳು. ಮೌನದಲ್ಲಿ ಹೋಸಾನ ದಾವೀದಾತ್ಮಜರು ಸಾನ. ಕರ್ತರ ಪವಿತ್ರ ನಾಮದಲ್ಲಿ ಬಂದವನು ಬರಲಿರುವವನು. ಯುಗರಾಜನೆಲಿನವೆಂದೆಂದು ಮಹೋನ್ನತದಲ್ಲಿ ಹೋಸಾನ. ಮಹೋನ್ನತದಲ್ಲಿ ಹೋಸಾನ. ಮಹೋನ್ನತದಲ್ಲಿ ಹೋಸಾನ. ಪ್ರಭು ಕ್ರಿಸ್ತರು ಕರ್ತರಾದ ದೇವರೇ, ಈ ಸ್ವರ್ಗೀಯ ಗಣಗಳೊಂದಿಗೆ ಸೇರಿ ನಿಮಗೆ ನಾವು ಕೃತಜ್ಞತೆ ಅರ್ಪಿಸುವೆವು. ನಿಮ್ಮ ಪ್ರಿಯ ಸುತನು ನಮಗೆ ಆಜ್ಞಾಪಿಸಿದಂತೆ ವಿನೀತರು, ದುರ್ಬಲರು, ವ್ಯಾಕುಲರು ಆದಿದಾಸರು ನಿಮ್ಮ ನಾಮದಲ್ಲಿ ಒಂದುಗೂಡಿ ನಮ್ಮ ಜೀವೋದ್ಧಾರದ ಸ್ಮಾರಕವಾದ ರಹಸ್ಯವನ್ನು ದಿವಸ ನದಿಯಲ್ಲಿ ಅರ್ಪಿಸುತ್ತಿದ್ದೇವೆ. ಕರ್ತನಾದ ದೇವರೇ, ನಿಮ್ಮ ಪ್ರಿಯ ಸುತನು ನಮಗೆ ಕಲಿಸಿದಂತೆ ಅವರ ಯಾತನೆಯ ಸ್ಮರಣೆಯನ್ನು ನಾವು ಆಚರಿಸುತ್ತಿದ್ದೇವೆ. ಪ್ರಭು ಯೇಸು ತಾನು ಪರಾಧೀನ ಮಾಡಲ್ಪಟ್ಟ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ವರ್ಗದೆಡೆಗೆ ಆರಾಧನಾದ ಪಿತನೇ ನಿಮ್ಮೆಡೆಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು: ಇದು ಪಾಪ ವಿಮೋಚನೆಗಾಗಿ ನಿಮಗಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಭುಜಿಸಿರಿ. ಅಂತೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು: ಇದು ಪಾಪ ವಿಮೋಚನೆಗಾಗಿ ಅನೇಕರಿಗಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ನಾನು ಈಗ ಮಾಡಿದ್ದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣೆಗಾಗಿ ಆಚರಿಸಿರಿ. ಕರ್ತರೇ, ಕೃತಜ್ಞತಾರ್ಪಣೆಗೆ ಅತೀತವಾದಷ್ಟು ವರಗಳನ್ನು ನೀವು ನಮಗೆ ದಯಪಾಲಿಸಿದಿರಿ. ನಿಮ್ಮ ದೈವಿಕ ಜೀವದಲ್ಲಿ ನಮ್ಮನ್ನು ಪಾಲುಗಾರರನ್ನಾಗಿಸಲು ನೀವು ನಮ್ಮ ಮಾನವ ಸ್ವಭಾವವನ್ನು ತಾಳಿದಿರಿ. ಅಧಪತನಗೊಂಡ ನಮ್ಮನ್ನು ಉದ್ಧರಿಸಿದಿರಿ. ಮೃತರಾಗಿದ್ದ ನಮಗೆ ಜೀವ ನೀಡಿದಿರಿ. ಪಾಪಿಗಳಾದ ನಮ್ಮನ್ನು ಋಣಮುಕ್ತಗೊಳಿಸಿ ಪೌತ್ರೀಕರಿಸಿದಿರಿ. ನಮ್ಮ ಜ್ಞಾನವನ್ನು ಬೆಳಗಿಸಿದಿರಿ. ನಮ್ಮ ವಿರೋಧಿಗಳನ್ನು ಪರಾಭವಗೊಳಿಸಿದಿರಿ. ನಮ್ಮ ಬಲಹೀನತೆಯನ್ನು ನಿಮ್ಮ ಸಮೃದ್ಧವಾದ ಅನುಗ್ರಹದಿಂದ ಮಹಿಮೆ ಪಡಿಸಿದಿರಿ. ನೀವು ನಮಗೆ ದಯಪಾಲಿಸಿದ ಎಲ್ಲ ದಯಾನುಗ್ರಹಗಳಿಗಾಗಿ ನಾವು ನಿಮಗೆ ಸ್ತುತಿ, ಗೌರವ, ಕೃತಜ್ಞತೆಯ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಈಗಲೂ ಯಾವಾಗಲೂ ಸದಾ ಕಾಲವು. ಆಮೆನ್. ಕರ್ತರೇ, ಸರ್ವಶಕ್ತರಾದ ಸಾರ್ವತ್ರಿಕ ಸಭೆಯ ಪಿತೃ ಮುಖ್ಯಸ್ಥರು ಆದ ನಮ್ಮ ಜಗದ್ಗುರು ಪರಮಪೂಜ್ಯ ಲಿಯೋ ಅವರಿಗಾಗಿಯೂ, ನಮ್ಮ ಧರ್ಮಸಭೆಯ ಪಿತೃ ಮುಖ್ಯಸ್ಥರು ಆದ ಮೇಜರಾಜ್ ವಿಶ್ವ ಪರಮಪೂಜ್ಯ ರಾಫೇಲ್ ಅವರಿಗಾಗಿಯೂ, ನಮ್ಮ ಮಹಾಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಜೋಸಫ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರು ಪೂಜ್ಯ ಜೇಮ್ಸ್ ಅವರಿಗಾಗಿಯೂ, ಯಾಜಕರು, ಡೀಕನರು, ಸಮರ್ಪಿತರು, ಪ್ರೇಷಿತರಾದ ಶ್ರೀ ಸಾಮಾನ್ಯರು, ಆಡಳಿತಗಾರರು, ಅಧಿಕಾರಿಗಳು ಮುಂತಾದವರಿಗಾಗಿಯೂ, ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಕರ್ತರೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ, ಪ್ರೇಷಿತರ, ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಸಂತರು ಆದ ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಕರ್ತರೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಕ್ಲೇಶಿತರು, ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ಆತಂಕದಲ್ಲಿರುವವರು ಆದ ಎಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಿಂದಾಗಲಿರುವ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಕರ್ತರೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಕರ್ತನಾದ ದೇವರೇ, ನೀವು ನಮಗೆ ಕಲಿಸಿದಂತೆ ನಿರ್ಮಲವೂ ಪವಿತ್ರವಾದ ಈ ಬಲಿಪೀಠದಲ್ಲಿ
ನಿಮ್ಮ ಅಭಿಷಿಕ್ತರ ಶರೀರ ರಕ್ತಗಳನ್ನು ನಾವು ಅರ್ಪಿಸುತ್ತೇವೆ. ನಮಗೆ ಜೀವನ ಪರ್ಯಂತ ನಿಮ್ಮ ಶಾಂತಿಯನ್ನು ಮತ್ತು ನೆಮ್ಮದಿಯನ್ನು ದಯಪಾಲಿಸಿರಿ. ನೀವೊಬ್ಬರೇ ನಿಜ ದೇವರಾದ ಪಿತರಂದು ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತ ನೀವೇ ಕಳುಹಿಸುವುದರೆಂದು ಭೂವಾಸಿಗಳೆಲ್ಲ ಅರಿಯಲಿ. ನಮ್ಮ ಕರ್ತರು ದೇವರು ಆದ ಪ್ರಭು ಕ್ರಿಸ್ತರು ಬಂದು ಜೀವದಾಯಕವಾದ ಶುಭ ಸಂದೇಶದ ಮೂಲಕ ಪವಿತ್ರ ಸ್ನಾನ ದೀಕ್ಷೆಯ ಸಜೀವೋ ಜೀವದಾಯಕವಾದ ಗುರುತಿನಿಂದ ಮುದ್ರಿತರು, ಪವಿತ್ರ ಧರ್ಮಸಭೆಯ ಮಕ್ಕಳು ಆದ ಎಲ್ಲರಿಗೂ ಅವಶ್ಯಕವಾದ ನಿರ್ಮಲತೆ ಮತ್ತು ಪಾವನತೆಯನ್ನು ಕಲಿಸಿದರೆಂದು ಎಲ್ಲ ಜನರು ಅರಿಯಲಿ. ದೀನ್ ಕರ್ತರೇ, ನಮ್ಮ ಒಡೆಯನು ಉದ್ಧಾರಕನು ಆದ ಯೇಸು ಕ್ರಿಸ್ತರ ಯಾತನೆಯ, ಮರಣದ, ಸಮಾಧಿಯ ಮತ್ತು ಪುನರುದ್ಧಾನದ ಮಹನೀಯ ವೈದ್ಯಜನಕವೂ ಪವಿತ್ರವೂ ಜೀವದಾಯಕವೂ ದೈವಿಕವಾದ ರಹಸ್ಯಗಳನ್ನು ಸಂತೋಷದಿಂದ ನಾವು ಸ್ಮರಿಸಿ ಸ್ತುತಿಸಿ ಆಚರಿಸುತ್ತಿದ್ದೇವೆ. ಕರ್ತರೇ, ನಿಮ್ಮ ಪವಿತ್ರಾತ್ಮರ ಆಗಮನವಾಗಲಿ. ನಿಮ್ಮ ದಾಸರ ಈ ಬಲಿಪೂಜೆಯಲ್ಲಿ ಅವರು ಆಗಮಿಸಿ ನೆಲೆಗೊಂಡು ಇದನ್ನು ಆಶೀರ್ವದಿಸಿ ಪವಿತ್ರಿಸುವಂತಾಗಲಿ. ಇದು ನಮ್ಮ ಹರಣಗಳ ಪರಿಹಾರಕ್ಕೂ ಪಾಪಗಳ ಕ್ಷಮಾಪಣೆಗೂ ಮೃತರ ಪುನರುದ್ಧಾನದ ಮಹಾನಿರೀಕ್ಷೆಗೂ ನಿನ್ನ ಪ್ರೀತಿಗೆ ಪಾತ್ರರಾದ ಎಲ್ಲರೊಂದಿಗೆ ಸ್ವರ್ಗಲೋಕದಲ್ಲಿ ನಮ್ಮ ಜೀವನಕ್ಕೂ ಕಾರಣವಾಗಲಿ. ಕರ್ತನಾದ ದೇವರೇ, ನಮಗಾಗಿ ಇರುವ ನಿಮ್ಮ ಮಹನೀಯವು ವಿಸ್ಮಯ ಭರಿತವಾದ ಆತ್ಮೋದ್ಧಾರ ಕಾರ್ಯದ ಕುರಿತು ನಾವು ನಿಮ್ಮನ್ನು ನಿರಂತರ ಕೊಂಡಾಡುವೆವು. ನಿಮ್ಮ ಅಭಿಷಿಕ್ತನ ಅಮೂಲ್ಯ ರಕ್ತದಿಂದ ರಕ್ಷಿಸಲ್ಪಟ್ಟ ಧರ್ಮಸಭೆಯಲ್ಲಿ ಸಂತೋಷದಿಂದಲೂ ಭರವಸೆಯಿಂದಲೂ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಅತಿ ಪೂಜಿತವಾದ ನಿಮ್ಮ ನಾಮಕ್ಕೆ ಸದಾ ಸ್ತುತಿಯು ಗೌರವವು, ಸ್ತೋತ್ರ ಕೀರ್ತನೆಯು ಪ್ರಭುವೇ ನಾವು ಅರ್ಪಿಪೆವು ಈಗಲೂ ಎಂದೆಂದು. ದೇವರೇ, ನಿಮ್ಮ ಕೃಪೆಗನುಸಾರವಾಗಿ ನನ್ನಲ್ಲಿ ದಯೆ ತೋರಿರಿ. ನಿಮ್ಮ ಮಹಾಕರುಣೆಗನುಸಾರವಾಗಿ ನನ್ನ ಪಾಪಗಳನ್ನು ಅಳಿಸಿರಿ. ಕರ್ತರೇ, ಅನುಗ್ರಹಿಸಿರಿ. ನಮ್ಮ ಕರ್ತರಾದ ದೇವರೇ, ನಾವು ಅಯೋಗ್ಯರಾಗಿದ್ದೇವೆ, ಸಂಪೂರ್ಣವಾಗಿ ಅಯೋಗ್ಯರಾಗಿದ್ದೇವೆ. ಆದರೂ ಸ್ತುತಿರಹೋ ಪವಿತ್ರವೂ ಜೀವದಾಯಕವೂ ದೈವಿಕವಾದ ಈ ಪವಿತ್ರ ರಹಸ್ಯಗಳೆಡೆಗೆ ನಿಮ್ಮ ಕರುಣೆಯು ನಮ್ಮನ್ನೇ ಬರುವಂತೆ ಮಾಡಿದೆ. ನಮ್ಮ ಕರ್ತರಾದ ಯೇಸು ಕ್ರಿಸ್ತನೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯೊಡೆಯರಾದ ನಿಮಗೆ ಆರಾಧನೆಯು ಸದಾಕಾಲವೂ ಸಲ್ಲಲಿ. ಸಜೀವೂ ಜೀವದಾಯಕವೂ ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವಿಯುತ್ತದೆ. ಇದನ್ನು ಭುಜಿಸುವ ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ನಾನೇ ಸ್ವರ್ಗದಿಂದ ಕೊಂದಿಳಿದ ಜೀವ ನೀಡುವ ರೊಟ್ಟಿಯು. ಉದ್ಧಾರಕನೇಸು ಶಿಷ್ಯರಿಗರುವಿರುವ ಪರಮರಹಸ್ಯವಿದು. ಸ್ವರ್ಗದಿಂದಿಳಿದು ಬಂದಿರುವ ಜೀವದ ರೊಟ್ಟಿಯು ನಾನೆಂದು ಪ್ರೀತಿಯಲೆನ್ನ ಭುಜಿಸುವವ ಎನ್ನೋಡು ನಿತ್ಯವು ಬಾಳುವನು, ಪಡೆಯುವನು ಸ್ವರ್ಗ ನಿಶ್ಚಿತವು. ಪ್ರೀತಿಯಲೆನ್ನ ಭುಜಿಸುವವ ಎನ್ನೋಡು ನಿತ್ಯವು ಬಾಳುವನು, ಪಡೆಯುವನು ಸ್ವರ್ಗ ನಿಶ್ಚಿತವು. ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಸಹವಾಸವು ನಮ್ಮೊಡನೆ ಇರಲಿ ಎಂದಿಗೂ ಎಂದಿಗೂ ಸದಾ ಕಾಲವು. ನಮ್ಮ ಪಾಪಗಳನ್ನು ಪಶ್ಚಾತ್ತಾಪಿಸಿ
ಸಂಸಾರ ಸಚಿಗಳ ದೇವರಲ್ಲಿ ಕೃಪೆಯನ್ನು ಪಾಪ ವಿಮೋಚನೆ ಬೇಡಿಕೊಳ್ಳೋಣ. ಎಲ್ಲ ಪದಗಳನ್ನು ಕಳವಳಗಳನ್ನು ತ್ಯಜಿಸಿ ನಮ್ಮ ಆಂತರಿಕವನ್ನು ಶುದ್ಧಿಗೊಳಿಸೋಣ. ಹಾಗೂ ದೇಶವನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಪರಮಸಾಧವನ್ನು ಸೇರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಐಕ್ಯತೆ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ವ್ಯವಸ್ಥೆಗಳಲ್ಲಿ ಪಾಲ್ಗೊಳ್ಳೋಣ. ನಮ್ಮ ಶರೀರ ಉದ್ಧಾರಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ. ಕರ್ತರಾದ ದೇವರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿ ಮಹೋನ್ನತ ದೇವರಾದ ನಿಮ್ಮನ್ನು ಸ್ವರ್ಗಲೋಕದಲ್ಲಿ ಸಕಲ ಸಂತರ ಜೊತೆಗೂಡಿ ಸ್ತುತಿಸುವಂತೆ ನಮ್ಮ ಥರಗಳನ್ನು ಪವಿತ್ರೀಕರಿಸಿರಿ. ಕರ್ತರಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವೂ ನಮ್ಮ ಹೃದಯಗಳು ಪ್ರಸನ್ನವದನರು ನಿಷ್ಕಂಕವಾಗಿ ನಡೆಯುವಂತೆ ನಮ್ಮನ್ನು ಅರ್ಹರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ಪ್ರಕಾರ ನಮ್ಮ ಋಣಗಳನ್ನು ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೊಳಪಡದೆ ದುರಾತ್ಮನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯ ಭಾರವು ಅಧಿಕಾರವು ಮಹಿಮೆಯು ಸದಾಕಾಲವು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವೇ, ಶಕ್ತರಾದ ಸರ್ವೇಶ್ವರ, ಸದ್ಗುಣ ಸಂಪನ್ನರಾದ ದೇವರೇ, ಪರಮದಯಾಕರ ತಂದೆಯೇ, ನಿಮ್ಮ ಕರುಣೆಗಾಗಿ ನಾವು ಮೊರೆಯಿಡುವೆವು. ನಾವು ಪ್ರಲೋಭನೆಗೆ ಒಳಗಾಗದೆ ದುರಾತ್ಮನಿಂದಲೂ ಆತನ ಸೇನೆಯಿಂದಲೂ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ಭೂಸ್ವರ್ಗಗಳಲ್ಲಿರುವ ಎಲ್ಲ ರಾಜ್ಯ ಭಾರವು ಪ್ರಭುತ್ವ ಅಧಿಕಾರವು ಮಹಿಮೆಯು ನಿಮ್ಮದೇ ಆಗಿದೆ, ಈಗಲೂ ಯಾವಾಗಲೂ ಸದಾ ಕಾಲವು. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು ಏಕ ನಮಗೆ ಜೀವ ನೀಡುವ ಕರ್ತರಾದ ಯೇಸು ಕ್ರಿಸ್ತರ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ. ಇಂದಿಗೂ ಎಂದಿಗೂ ಸಹ ಕಾಲಕ್ಕೂ.
ಮನುಕುಲದ ಭರವಸೆಯಾದ ಪ್ರಭು ಕ್ರಿಸ್ತರೇ, ನಾವು ಸ್ವೀಕರಿಸಿದ ದಿವ್ಯ ಶರೀರ ಹಾಗೂ ಪಾನ ಮಾಡಿದ ಮೂಲ ರಕ್ತವು ನಮ್ಮ ದಂಡನೆಗೆ ಕಾರಣವಾಗದೆ ಅಪರಾಧಗಳ ಪರಿಹಾರಕ್ಕೂ ಪಾಪಗಳ ಕ್ಷಮಾಪಣೆಗೂ ನಿಮ್ಮ ಸಮ್ಮುಖದಲ್ಲಿ ಸಂತೃಪ್ತಿಗೂ ಕಾರಣವಾಗಲಿ. ಸಮಸ್ತ ಸೃಷ್ಟಿಗಳ ಒಡೆಯರೇ ಸದಾಕಾಲವು ಆಮೆನ್. ನಿಮ್ಮ ದಿವ್ಯ ರಹಸ್ಯಗಳ ಮೂಲಕ ನಮ್ಮನ್ನು ಪೋಷಿಸುವುದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಅರ್ಪಿಸುತ್ತೇವೆ. ಅವರ್ಣನೀಯವಾದ ದಾನಗಳಿಗಾಗಿ ನಿರಂತರ ನಿಮ್ಮನ್ನು ಸ್ತುತಿಸಲು ಸ್ವರ್ಗ ನಿವಾಸಿಗಳೊಂದಿಗೆ ಸೇರಿ ನಿಮ್ಮನ್ನು ಕೊಂಡಾಡಲು ನಾವು ಬದ್ಧರಾಗಿದ್ದೇವೆ. ಪಿತಾ ಸುತ ಮತ್ತು ಪವಿತ್ರಾತ್ಮರಾದ ಸರ್ವೇಶ್ವರ ಸದಾಕಾಲವು ಆಮೆನ್. ಕರ್ತರೇ ಆಶೀರ್ವದಿಸಿರಿ. ನಮ್ಮ ರಕ್ಷಕರು ಪ್ರಭುವಾದ ಯೇಸು ಕ್ರಿಸ್ತರೇ, ಸುದೃಢವೂ ಪರಿಶುದ್ಧವೂ ಜೀವದಾಯಿಗೂ ಆದ ದಿವ್ಯ ರಹಸ್ಯಗಳ ಮೂಲಕ ನೀವು ನಮ್ಮ ಹರಣಗಳನ್ನು ಪಾಪಗಳನ್ನು ಮನ್ನಿಸಿ ಅಪರಾಧಗಳನ್ನು ಕ್ಷಮಿಸಿದ್ದೀರಿ. ವಿಶ್ವಾಸದಿಂದ ನಿಮಗೆ ವಿಧೇಯರಾಗಿ ಜೀವಿಸಲು, ಭರವಸೆಯಿಂದ ನಿಮ್ಮ ನಾಮದಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸಲು ಮತ್ತು ಪ್ರೀತಿಯ ಸತ್ಫಲಗಳನ್ನು ನೀಡಿ ನಿತ್ಯ ಸೌಭಾಗ್ಯ ಅರ್ಹರಾಗಲು ನಮ್ಮನ್ನು ಅನುಗ್ರಹಿಸಿರಿ. ಸಮಸ್ತ ಸೃಷ್ಟಿಗಳ ಪ್ರಭುವೇ ಸದಾಕಾಲವು ಆಮೆನ್. ಯೇಸು ಕರ್ತರ ಮೂಲಕವೇ ದಿವ್ಯಾತ್ಮನ ವರದಾನಗಳ ಪ್ರೀತಿಯ ಸುತನು ಸರ್ವೇಶ ನಮ್ಮೆಲ್ಲರಲ್ಲಿ ಸುರಿಸಿದನು. ಸ್ವರ್ಗಲೋಕದ ಮಹಿಮೆಯೆಡೆ ದೇವರು ನಮ್ಮನ್ನು ಕರೆದಿಹರು. ಅಕ್ಷಯ ಭಾಗ್ಯವ ಪಡೆಯಲೆಂದು ನಡೆಸಿದರವರು ನಮ್ಮನ್ನು. ನನ್ನ ಶರೀರವ ಭುಜಿಸುವವ, ರಕ್ತವ ಪಾನ ಮಾಡುವವ ನನ್ನಲ್ಲಿ ನಿತ್ಯವು ಬಾಳುವನು. ನಾನವನಲ್ಲೂ ನಿಶ್ಚಿತವು, ತೀರ್ಪಲಿ ಬೀಳದೆ ನಾನವನ ಅಂತಿಮ ದಿನದಲ್ಲಿ ಎಪ್ಪಿಸುವೆ. ನಿತ್ಯ ಜೀವವ ನೀಡುವೆನು ಎಂದರು ಹಿದರು ಯೇಸು ಪ್ರಭು. ವಾಗ್ದಾನದ ಈ ಪೂಜೆಯಲಿ ಭಾಗಿಗಳಾದ ಸಕಲರಿಗೂ ದೇವರು ದಯೆಯಿನ್ ಕರುಣಿಸಲಿ. ದಿವ್ಯಾನುಗ್ರಹ ಎಂದೆಂದು ನಮ್ಮಯ ಬಾಳಿನ ಪಥದಲ್ಲಿ ಅವಶ್ಯವಾದ ದಾನಗಳ ನೀಡುತ್ತ ಅನುಗ್ರಹ ವರಮಳೆಯ ದೇವರು ಸುರಿಸಲಿ ಕರುಣೆಯಲಿ. ಜೀವವ ನೀಡುವ ದೈವಿಕವು ಶುದ್ಧವೂ ಆಗಿಹ ರಹಸ್ಯಗಳ ಸ್ವೀಕರಿಸಿದ ನಿಮ್ಮೆಲ್ಲರಲಿ ದೇವರು ಸುರಿಸಲಿ ವರಗಳನ್ನು. ಶಿಲುಬೆಯ ಗುರುತಿನ ಶಕ್ತಿಯಲಿ ನಾವು ಸುರಕ್ಷಿತರಾಗಿರಲಿ. ಮುದ್ರಾಂಕಿತವೂ ಆಗಿರಲಿ ಈಗಲೂ ಎಂದು ಎಂದೆಂದು. ಆ
ಕೃಪೆ ತುಂಬಿದ ಕನ್ಯೆ ಮಾನವ ಸಹಾಯಕಿಯಾಗಿ ಬಾಳಿ ಸ್ವರ್ಗದ ರಾಜಕುಮಾರಿ ಆವೆ ಮರಿಯಾ ಆವೆ ಮರಿಯಾ ಆವೆ ಮರಿಯಾ ಆವೆ ಮರಿಯಾ ಸ್ವಸ್ತಿ ಜಪಮಾಲ ರಾಣಿ ಸ್ವಸ್ತಿ ಕೃಪೆ ತುಂಬಿದ ಕನ್ಯೆ ಮಾನವ ಸಹಾಯಕಿಯಾಗಿ ಬಾಳಿರಿ ಸ್ವರ್ಗದ ರಾಜಕುಮಾರಿ ಆವೆ ಮರಿಯಾ ಆವೆ ಮರಿಯಾ ಆವೆ ಮರಿಯಾ ಆವೆ ಮರಿಯಾ ಜಪಸರ ಕೈಯಲ್ಲಿ ಹಿಡಿವರು ನನ್ನಯ ಕರಗಳ ಜಪಸರ ಕೈಯಲ್ಲಿ ಹಿಡಿವರು ನನ್ನಯ ಕರಗಳ ಜಪಸರ ಎನ್ನ ಹಾರವಾಗಿರಲು ಕಾಯುವರು ಎನ್ನರು ಜಪಸರ ಎನ್ನ ಹಾರವಾಗಿರಲು ಕಾಯುವರು ಎನ್ನರು ಜಪಮಾಲೆ ಹೇಳಿ ನಾವು ವಂದನೆ ಮಾಡೋಣ ಕಣ್ಣೀರಲ್ಲಿ ಕೈ ಬಿಡಾದ ತಾಯ ಹೊಗಳೋಣ ಜಪಮಾಲೆ ಹೇಳಿ ನಾವು ವಂದನೆ ಮಾಡೋಣ ಕಣ್ಣೀರಲ್ಲಿ ಕೈ ಬಿಡದ ತಾಯ ಹೊಗಳೋಣ ಸ್ವಸ್ತಿ ಜಪಮಾಲೆ ರಾಣಿ ಸ್ವಸ್ತಿ ಕೃಪೆ ತುಂಬಿದ ಕನ್ಯೆ ಮಾನವ ಸಹಾಯಕಿಯ